ದರ್ಶನ್ ಮುಂದಿನ ಸಿನಿಮಾ ವಿಚಾರವಾಗಿ ಹೊಸದೊಂದು ಸುದ್ದಿ ಲಭ್ಯವಾಗ್ತಿದೆ. 2 ಸಿನಿಮಾಗಳಿಂದ ದೂರವಾದ ದರ್ಶನ್ ಇದೀಗ ಸಹೋದರ ದಿನಕರ್ಗೆ ಅವಕಾಶ ಕೊಡ್ತಾರೆ ಎಂಬ ಮಾತು ಶುರುವಾಗಿದೆ. 2026ಕ್ಕೆ ದರ್ಶನ್ ಸಿನಿಮಾ ಮಾಡೋದಾಗಿ ಈಗಾಗಲೇ ದಿನಕರ್ ತೂಗುದೀಪ್ ಹೇಳಿದ್ರು. ಆದ್ರೆ ಎಲ್ಲಕ್ಕೂ ಮುನ್ನವೇ ಇಮಿಡಿಯೇಟ್ ಸಹೋದರನಿಗೆ ಡೇಟ್ ಕೊಟ್ರ ದರ್ಶನ್. ಹೆಂಗೊಂದು ಸುದ್ದಿ ಕೇಳಿ ಬರ್ತಿರೋದಕ್ಕೆ ಕಾರಣ ಏನ್ ಹಾಗಾದ್ರೆ? ಬರ್ತಿದೆ ಸ್ಟೋರಿ, ಟೇಕ್ ಅ ಲುಕ್. ಸಹೋದರನಿಗೆ ಋಣ ಸಂದಾಯ, ದರ್ಶನ್ ತೆಗೆದುಕೊಂಡ ನಿರ್ಧಾರ. ದಾಸನ ನಿರ್ಧಾರಕ್ಕೆ ಫುಲ್ ಶಾಕ್. ಯಾರಿಗೆ ಸಿಹಿ ಇನ್ಯಾರಿಗೆ ಖಾರ. 2 ಬಿಗ್ ಬಜೆಟ್ ಸಿನಿಮಾಗಳಿಂದ ದೂರಾದ ಮೇಲೆ ದರ್ಶನ್ ಮುಂದಿನ ಪ್ಲಾನ್ ಏನು ಅನ್ನೋದು ನಿಗೂಢವಾಗೇ ಇದೆ. ಜೈಲಿಗೆ ಹೋಗೋದಕ್ಕೂ ಮುನ್ನವೇ ಘೋಷಣೆಯಾಗಿದ್ದ ಚಿತ್ರಗಳನ್ನೇ ದರ್ಶನ್ ತಿರಸ್ಕರಿಸಿದ್ರು. ಅಂದರೆ ದರ್ಶನ್ಗೆ ಕಾನೂನು ಹೋರಾಟಗಳಿಗೆ ಹೆದರಿ ಸಿನಿಮಾ ಮಾಡಲು ಅಂಜುತ್ತಿದ್ದಾರೆ ಎಂದು ಸುದ್ದಿ ಓಡಾಡ್ತಾ ಇದೆ. ಆದರೆ 2 ಬಿಗ್ ಬ್ಯಾನರ್ಗಳ ಸಿನಿಮಾದಿಂದ ದೂರಾದ ದರ್ಶನ್ ಮುಂದೆ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಲೇಟೆಸ್ಟ್ ಸುದ್ದಿ. ಡೆವಿಲ್ ಚಿತ್ರ ಮುಗಿಸಿದ ಬಳಿಕ ದರ್ಶನ್ ವೀರ ಸಿಂಧೂರ ಲಕ್ಷ್ಮಣ ಪ್ರಾಜೆಕ್ಟ್ ಮಾಡಲಿದ್ದಾರೆ. ಬಳಿಕ ಏನು ಎಂಬ ಪ್ರಶ್ನೆಗೆ ಕೇಳಿ ಬರ್ತಾ ಇರುವ ಉತ್ತರವೇ ದಿನಕರ್ ತೂಗುದೀಪ್ ನಿರ್ದೇಶನದ ಪ್ರಾಜೆಕ್ಟ್. ದರ್ಶನ್ ಹಾಗೂ ದಿನಕರ್ ಸಹೋದರರ ಕಾಂಬಿನೇಷನ್ ಚಿತ್ರದ ನಿರೀಕ್ಷೆಯಲ್ಲಿದ್ದವರಿಗೆ ದಿನಕರ್ ತೂಗುದೀಪ್ ಇತ್ತೀಚೆಗಷ್ಟೇ ಮಾತನಾಡಿ ಸ್ಪಷ್ಟನೆ ಕೊಟ್ಟಿದ್ರು. ದರ್ಶನ್ ಸಿನಿಮಾವನ್ನು 2026ಕ್ಕೆ ನಿರ್ದೇಶನ ಮಾಡುವ ಸುಳಿವನ್ನು ಕೊಟ್ಟಿದ್ರು. ಆದ್ರೀಗ ದಿನಕರ್ ಚಿತ್ರವನ್ನೇ ದರ್ಶನ್ ಇಮಿಡಿಯೇಟ್ ಪ್ರಾರಂಭಿಸಲಿದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಕಾರಣ ಖುಷಿ ಸಂದಾಯ. ದರ್ಶನ್ ಜೈಲು ಸೇರಿದಾಗ ಅಣ್ಣ ತಮ್ಮ ಒಂದಾದರು. ಇಬ್ಬರ ಮಧ್ಯೆ ಉಂಟಾಗಿದ್ದ ಬಿರುಕು ಕೂಡಿಕೊಂಡಿತ್ತು. ದರ್ಶನ್ರನ್ನ ಬಿಡಿಸಿಕೊಂಡು ಬರುವ ಕಾನೂನು ಹೋರಾಟದಲ್ಲಿ ದಿನಕರ್ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ತಡ ಮಾಡದೆ ಡೆವಿಲ್ ಮುಗಿತಾ ಇದ್ದಂತೆ ದಿನಕರ್ಗೆ ದರ್ಶನ್ ಡೇಟ್ಸ್ ಕೊಡಲಿದ್ದಾರೆ ಎನ್ನಲಾಗ್ತಾ ಇದೆ. ಯಾವ ಪ್ರೊಡಕ್ಷನ್ನಲ್ಲಿ ಚಿತ್ರ ಮಾಡಲಾಗುತ್ತೆ, ಅವರದ್ದೇ ತೂಗುದೀಪ ಬ್ಯಾನರ್ನಲ್ಲೇ ಸಿನಿಮಾ ಮಾಡ್ತಾರಾ, ಈ ರೀತಿಯ ಪ್ರಶ್ನೆಗಳಿಗೆ ಅಧಿಕೃತವಾಗಿ ಯಾವುದೇ ಉತ್ತರ ಸಿಕ್ಕಿಲ್ಲ. ಒಂದು ಪರಿಸ್ಥಿತಿಲಿ ನಮ್ಮ ಜೊತೆಲಿ ಯಾರು ನಿಲ್ತಾರೆ, ಸುಖದಲ್ಲಿ ಎಲ್ಲರೂ ನಮ್ಮವ್ರೆ, ದುಃಖದಲ್ಲಿ ಯಾರು ಇರ್ತಾರೆ ಅನ್ನೋದೇ ತುಂಬಾ ಸ್ಟ್ರಾಂಗ್ ರಿಲೇಶನ್ಶಿಪ್ ಆಗೋದೇ ಅಲ್ಲಿ. ಸೊ ಅದು ಗೊತ್ತಾಯ್ತು, ಯಾರನ್ನ ಎಲ್ಲಿಡ್ಬೇಕು ನಾವು ಅನ್ನೋದು ನಮ್ಗೆ ಅರ್ಥ ಆಯ್ತು ಅಷ್ಟೇ. ಆಕ್ಚುಲಿ ಆ ಟೈಮಲ್ಲಿ ನಾನೇ ಸ್ವಲ್ಪ ಪಾಸಿಟಿವಿಟಿ ಎಲ್ಲ ಹಮ್ಕೋಗಿತ್ತು. ನಮ್ಮ ಅತ್ತಿಗೆನೆ ನನಗೆ ಜಾಸ್ತಿ ಧೈರ್ಯ ಕೊಟ್ಟಿದ್ದು. ಅಸಲಿಗೆ ಡೆವಿಲ್ ಮುಗಿದ ಕೂಡಲೇ ದರ್ಶನ್ ಪ್ರೇಮ್ ನಿರ್ದೇಶನದ KVN ನಿರ್ಮಾಣದ ಚಿತ್ರವನ್ನೇ ಶುರು ಮಾಡಬೇಕಿತ್ತು. ಅದು ಘೋಷಣೆಯೂ ಆಗಿತ್ತು. ಬಳಿಕ D59 ಅಥವಾ ವೀರ ಸಿಂಧೂರ ಲಕ್ಷ್ಮಣ ಸಾಹಸಗಾಥೆಯ ಸಿನಿಮಾ ಮಾಡಬೇಕಿತ್ತು. ಆದರೆ KVN ನಿರ್ಮಾಣದ ಚಿತ್ರ ಸ್ಕ್ರಿಪ್ಟ್ ಆಗಿರುವ ಕಾರಣ ಡೆವಿಲ್ ಮುಗಿದ ಕೂಡಲೇ ತರುಣ್ ಪ್ರಾಜೆಕ್ಟ್ ಪ್ರಾರಂಭಿಸಲಿದ್ದಾರೆ ಎಂದೇ ಊಹಿಸಲಾಗಿತ್ತು. ಆದರೆ ಯಾವ ನಿರ್ದೇಶಕನ ಚಿತ್ರಕ್ಕೆ ಯಾವ ಪ್ಲೇಸ್ ಅನ್ನೋದಕ್ಕೆ ಅಧಿಕೃತ ಘೋಷಣೆಯಾಗುವವರೆಗೂ ಕಾಯಬೇಕು. ಮುಖ್ಯವಾಗಿ ಇಲ್ಲಿ ದರ್ಶನ್ ಪ್ರೇಮ್ ಕಾಂಬಿನೇಷನ್ ಚಿತ್ರ ಬರುತ್ತೆ, ಆದರೆ ನಿರ್ಮಾಣ ಸಂಸ್ಥೆ ಬದಲಾಗಬಹುದು. ಇದೇ ವಿಚಾರವನ್ನು ರಕ್ಷಿತಾ ಪ್ರೇಮ್ ಕೂಡ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಹೀಗಾಗಿ ದರ್ಶನ್ ಕೈಯಲ್ಲಿ ಕಥೆ ಇದೆ, ನಿರ್ದೇಶಕನು ತಯಾರಾಗಿದ್ದಾರೆ. ಆದರೆ ಚಿತ್ರ ನಿರ್ಮಾಣ ಸಂಸ್ಥೆಗಳಲ್ಲಿ ಬದಲಾವಣೆ ಆಗಬಹುದು. ಯಾರಿಗೆ ಯಾವ ಚಿತ್ರ ಯಾವಾಗ ಆನ್ ಬೋರ್ಡ್ ಬರಲಿದೆ ಅನ್ನೋದೇ ನಿಗೂಢ. ಇನ್ನು ದಿನಕರ್ಗೆ ಕೂಡಲೇ ಡೇಟ್ಸ್ ಕೊಡುವ ವಿಚಾರ ಮುನ್ನೆಲೆಗೆ ಬಂದಿರೋದಕ್ಕೆ ಕಾರಣ ದಿನಕರ್ ಕೈ ಹಿಡಿಯಲೇಬೇಕು ಅಂತ ದರ್ಶನ್ ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ದಿನಕರ್ಗೂ ಕೂಡ ದರ್ಶನ್ ಸಿನಿಮಾ ಕೈ ಹಿಡಿಯುವಷ್ಟು ಬೇರೆ ಯಾವ ಹೀರೋ ಕೂಡ ಕೈ ಹಿಡಿದ ಉದಾಹರಣೆ ಇಲ್ಲ. ಹೀಗಾಗಿ ಸಹೋದರರ ಕಾಂಬಿನೇಷನ್ ಚಿತ್ರ ಯಾವುದೇ ಕಾರಣಕ್ಕೂ ನಿರಾಸೆ ಮೂಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಂಬಿಕೆ. ಇದೇ ಕಾರಣಕ್ಕೆ ದರ್ಶನ್ ಡೆವಿಲ್ ಮುಗಿದ ಕೂಡಲೇ ದಿನಕರ್ ಸಿನಿಮಾ ಮಾಡ್ತಾರೆ ಎಂಬ ಸುದ್ದಿ ಗಾಂಧಿನಗರದಲ್ಲಿ ಗಿರಿಕಿ ಹೊಡಿತಾ ಇದೆ. ಆದರೆ ಇದೇ ಫೆಬ್ರವರಿ 16ಕ್ಕೆ ದರ್ಶನ್ ಮುಂದಿನ ಪ್ರಾಜೆಕ್ಟ್ಗಳು ಘೋಷಣೆಯಾಗುವ ನಿರೀಕ್ಷೆ ಇದೆ. ಇನ್ನೂ ಕೆಲವೇ ದಿನ ಅಲ್ವಾ, ಕಾದ್ ನೋಡೋಣ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.